ನನ್ನ ತಮ್ಮ ಬೀದಿಯಲ್ಲಿ ಹೊರಟರೆ 108 ನಾರು ಮಣಿಯರು ತಲೆ ತಗ್ಗಿಸಿ ಗೌರವದಿಂದ ನುಡಿಯುತ್ತಿದ್ದರು. ಇಂದು ಅವನ ಅಣ್ಣನ ಹೆಂಡತಿ ಶ್ರೀಮಂತರಿಗೆ ಸೆರಗಾಸುವ ಸೂರ್ಯ. 3-4 ದಿನಗಳಿಂದ ಹೊಟ್ಟೆಗೆ ಇಟ್ಟು ಅನ್ನ ಇಲ್ಲದೆ ಹಸದ ಕರಳು ಜೀವನಕ್ಕೆ ದಯವಂತರು ತುಂಬಿದ ಈ ಧರ್ಮದ ನಾಡಿನಲ್ಲಿ ದಯ ತೋರಿ ಈ ದರಿದ್ರನಿಗೆ ಹಣದ ಸಹಾಯ ಮಾಡಿರಪ್ಪ. ಹಣದ ಸಹಾಯ ಮಾಡಿ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅಣ್ಣ ಅಮ್ಮ ಹಸುವು ತಾಳಲಾರೆ, ದಯವಿಟ್ಟು ನಿಮ್ಮ ಕೈ ಮುಗಿದನೆ ಈ ಅನಾಥನಿಗೆ ಭಿಕ್ಷೆ ಬೇಡಿ ಪುಣ್ಯ ಕಟ್ಟಿಕೊಳ್ಳಿರಪ್ಪ. ಪುಣ್ಯ ಕಟ್ಟಿಕೊಳ್ಳಿ. ತಾಯಿ ತಂದೆ ಭಿಕ್ಷುಕ ನಾನು, ಭಿಕ್ಷಯ ನೀಡೆ ತಾಯೇ, ಭಿಕ್ಷಯ ನೀಡೆ ತಾಯೇ, ಅಮ್ಮ ಭಿಕ್ಷಯ ನೀಡೆ ತಾಯೇ. ತಾಯಿ ತಂದೆ ಭಿಕ್ಷುಕ ನಾನು, ಭಿಕ್ಷಯ ನೀಡೆ ತಾಯೇ, ಭಿಕ್ಷಯ ನೀಡೆ ತಾಯೇ, ಅಮ್ಮ ಭಿಕ್ಷಯ ನೀಡೆ ತಾಯೇ. ಕರ ಮುಗಿದು ಬೇಡುವ ಕರುಣೆಯ ತೋರೆ, ಕರ ಮುಗಿದು ಬೇಡುವ ಕರುಣೆಯ ತೋರೆ, ದಾನವ ಮಾಡಿ ಅನ್ನವ ನೀಡಿ, ದಾನವ ಮಾಡಿ ಅನ್ನವ ನೀಡಿ. ತಾಯಿ ತಂದೆ ಭಿಕ್ಷುಕ ನಾನು, ಭಿಕ್ಷಯ ನೀಡೆ ತಾಯೇ, ರೈತರನ್ನು ಕಷ್ಟದಲ್ಲಿ ಸಿಲುಕಿಸಿದೆಯಲ್ಲಪ್ಪ. ಯಾರಪ್ಪ ನೀನು? ಎದಳು. ಅಮ್ಮ, ತುಂಬ ಹೊಟ್ಟೆ ಹಸಿವಿದೆಯಮ್ಮ, ನನ್ನಿಂದ ಹೇಳಲು ಸಾಧ್ಯವಿಲ್ಲ. ನೀನೇ ಯಮಸಮ್ಮ, ಯಮಸಮ್ಮ ನೀನೇ. ನೋಡಪ್ಪ, ನೀನು ಎದ್ದು ಕುಳಿತುಕೋ. ನನ್ನ ಕೈಯಲ್ಲಿ ಬುತ್ತಿದೆ, ನಾನೇ ನನ್ನ ಕೈಯಾರೆ ನೀನು ಊಟಕ್ಕೆ ಬಡಿಸ್ತೀನಿ. ಕುಳಿತುಕೊಳ್ಳುವುದು ಬೇಡಮ್ಮ, ಕೈಯಲ್ಲಿ ತುತ್ತು ಅನ್ನವನ್ನು ಕೊಡಮ್ಮ, ತಿಂದು ಹಸವನ್ನು ಹಿಂಗಿಸಿಕೊಳ್ಳುತ್ತೇನಮ್ಮ. ಕೊಡಮ್ಮ, ಕೈಯಲ್ಲಿ ತುತ್ತು ಅನ್ನ ಕೊಡಮ್ಮ.
ಪಾಪಿ, ನಿನ್ನ ಮುಖವನ್ನು ನೋಡಬಾರದೆಂದು ನಾನು ಮತ್ತೆ ನನ್ನ ಕಣ್ಣು ಮುಂದೆ ಅನ್ನ ಕೊಡಬ ನೆಪದಲ್ಲಿ ಭಯೋತ್ಪಾದಕೆಯಂತೆ ನನ್ನ ಕಣ್ಣೆದುರಿಗೆ ಕಂಡಿಯಲ್ಲೇ ವಲಸೆ ಮೊದಲ ಎಲ್ಲಿಂದ? ಸ್ವಾಮಿ, ನೀವೀಗ ನನಗೇನಾದರೂ ಅನ್ನಿ, ಆದರೆ ಅದು ನನಗೆ ಚಿಂತೆ ಇಲ್ಲ. ಆದರೆ ನೀವು ಮೊದಲು ಊಟ ಮಾಡಿ ಸ್ವಾಮಿ. ನನಗೆ ಹಸುವು, ನನ್ನ ಹಸುವು ತೀರಿಸುವುದಕ್ಕೆ ನೀನ್ಯಾರೇ? ಅಲ್ಲಿ ನಿನ್ನ ಪ್ರಿಯಕನನ್ನು ಹಸಿದಿರಬೇಕು, ಹೋಗಿ ತೀರಿಸುವಾಗ ಅವನ ಹಸುವು. ಸ್ವಾಮಿ, ಇಂಥ ಚುಚ್ಚು ಮಾತನಾಡಿ ನನ್ನನ್ನು ಹುಚ್ಚೆಯನ್ನಾಗಿ ಮಾಡಬೇಡಿ ಸ್ವಾಮಿ, ನನ್ನನ್ನು ಹುಚ್ಚೆಯನ್ನಾಗಿ ಮಾಡಬೇಡಿ. ನಾಳೆ ಸತ್ಯ ಗೊತ್ತಾದಾಗ ನಾನು ಹೆತ್ತವಳು ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ದಯವಿಟ್ಟು ನೀವೀಗ ಊಟ ಮಾಡಿ ಸ್ವಾಮಿ, ಊಟ ಮಾಡಿ. ನನಗೆ ಊಟ ಮಾಡಿಸಲಿಕ್ಕೆ ನೀನ್ಯಾರು? ಚಾರಿಣಿ, ಯಾವ ಮಖವನ್ನು ಹೊತ್ತುಕೊಂಡು ನನಗೆ ಊಟ ಮಾಡು ಎಂದು ಹೇಳುತ್ತಿರುವೆಯೇ? ನೀನೊಂದು ಶ್ರೀಮಂತರ ಬಯಸುವ ಸುಳಿಯಲ್ಲವೇ? ನಿಜವಾದ ಗರತಿ ನೀನಾಗಿದ್ದರೆ, ನಿಜವಾದ ಮನೆತನದ ಹೆಣ್ಣು ನೀನಾಗಿದ್ದರೆ ಇಷ್ಟೊತ್ತಿಗೆ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿದ್ದಿ. ನಾನು ಸಾಯಬೇಕು ಅಂತಾನೆ ಬಯಸಿದ್ದೇನೆ. ಆದರೆ ಪವಿತ್ರ ಹೃದಯದ ದೇವತಾ ಮೂರ್ತಿಯಾದ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಎನ್ನುವ ಕಲ್ಲು ಬಂಡೆಯನ್ನೇ ಹೊತ್ತು ನಿಂತಿದ್ದೀರಾ. ಆ ಕಲ್ಲು ಬಂಡೆಯನ್ನ ಒಡೆದು ಹಾಕಿ ಸತ್ಯ ಏನು ಅಂತ ತಿಳಿಸಿ ಸಾಯಬೇಕು ಅಂತ ಇಲ್ಲಿವರೆಗೂ ಇನ್ನೂ ಜೀವಂತವಾಗಿದ್ದೀನಿ ಸ್ವಾಮಿ, ಜೀವಂತವಾಗಿ. ಭಿಕ್ಷಕನ ಮುಂದೆ ನಿಂತು ನಿನ್ನ ಅಳಲನ್ನು ತೋಡಿಕೊಳ್ಳುತ್ತಿದ್ದೀಯಲ್ಲ, ಬಾ ಹೋಗೋಣ. ಏನ್ ಬೊಗಳ್ತಾ ಇದೆಯೋ ಪಾಪಿ, ದೂರ ನಿಲ್ಲು. ಹೋಗು ರೇವತಿ, ಹೋಗು. ಬಹಳ ಆಸೆಯಿಂದ ಇಟ್ಟುಕೊಂಡು ನಿನ್ನ ಪ್ರೇಕರ ನಿನ್ನನ್ನು ಬರೆ ಮಾಡಿಕೊಳ್ಳುತ್ತಿದ್ದಾನೆ. ಹೋಗಿ ರಸೆ ಸುಖ ಕೊಟ್ಟು ಬಾ, ಹೋಗು. ಸ್ವಾಮಿ, ಹೆಂಡತಿಯನ್ನ ಗಂಡನು ಪರಪುರುಷನಿಗೆ ಹೋಗಿ ಸುಖ ಕೊಟ್ಟು ಬಾ ಅಂತ ಹೇಳ್ತಾ ಇದ್ದೀರಲ್ಲ. ಹೆಂಡತಿ ಕೈಯನ್ನ ಪರಪುರುಷ ಬಂದು ಹಿಡಿದ್ರೆ ಅವ್ರು ಹೆತ್ತ ಶಂಡನೆ ಆಗಿದ್ರೆ ಸರಿ, ಅವರ ಕೈಯನ್ನ ಕತ್ತರಿಸಿ ಹಾಕ್ತಾರೆ. ನೀವು ಹೋಗಿ ಅವರಿಗೆ ಸುಖ ಕೊಟ್ಟು ಬಾ ಅಂತ ರೇವತಿ, ನನ್ನ ಹೆಂಡತಿ ಒಂದು ಗರಿತಿ ಆಗಿದ್ದರೆ ನಿನ್ನ ಮೇಲೆ ಕೈ ಇಟ್ಟದ್ದನ್ನು ನೋಡಿಕೊಂಡು ಸುಮ್ಮನೆ ಇರುತ್ತಿದ್ದಿಲ್ಲ ಈ ರೇವಣ ಸಿದ್ಧ. ನಿನ್ನ ಮೇಲೆ ಕೈ ಹಾಕಲು ಬಂದಿರುವ ಈ ನನ್ನ ಮಗನ ದೇಹವನ್ನು ಕಡಿದು ಎತ್ತೊತ್ತಿಗೆ ಇವನ ರಕ್ತವನ್ನೇ ಕುಡಿದು ಬಿಡುತ್ತಿದ್ದೆ. ಸಿತಿ ಸಾವಿತ್ರಿ ಅಂತ ಇವಳನ್ನು ನನ್ನ ಮಾತು ಕೇಳಿ ಮನೆಯಿಂದ ಹೊರಗೆ ಹಾಕಿದೀಯಲ್ಲ, ನೀನೊಬ್ಬ ಗಳುಸ. ನಿನ್ನಂತ ವಿಶ್ವಾಸಘಾತಕನಂತ ಇವಳಿದ್ದು ಏನು ಸಾರ್ಥಕ?
ಹರಿದಿಕೋ ಈ ಕರಿತಿಗೆ ನಾನು ತಾಳಿ ಕಟ್ಟಿ ಗಂಡನಾಗುವೆ. ಭಾರ್ಯವತಿ ಹೋಗೋಣ. ಕಾಮ ತುಂಬಿದ ಪಾಪಿ, ನೋಡು, ನಿನ್ನ ಕೊನೆ ಉಸಿರಿರುವವರೆಗೂ ನಿನ್ನ ಆಸೆ ನೆರವೇರೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಗಂಡ 100 ಮಾತನಾಡಿದ್ರು ಅವರೇ ನನ್ನ ಪಾಲಿನ ದೇವರು. ನೋಡು, ಹೆಚ್ಚಿಗೆ ಏನಾದ್ರೂ ಮಾತಾಡಿದ್ರೆ ನನ್ನ ಗಂಡನ ಕಾಲಲ್ಲಿರುವ ಚಪ್ಪಲಿ ತೆಗೆದುಕೊಂಡು ನಿನಗೆ ಹೊಡಿಬೇಕಾಗತ್ತೆ. ಎಚ್ಚರ. ನಿನ್ನ ಗಂಡನ ಚಪ್ಪಲಿಯಿಂದ ಹೊಡೆಯುತ್ತೇನೆಂದು ಬಗಳಿರಿವ್ಯಾ? ನಿನ್ನಂತ ನಿನ್ನ ಗಂಡನಿಂದ 100 ಅಪಸುರ ಮಾತುಗಳನ್ನು ಆಡಿಸಿಕೊಂಡು ಸೂಳಿಯಾಗಿ ಬೀದಿಗೆ ಬಿದ್ದ ನೀನು ಈ ಪ್ರತಾಪ್ ಸಿಂಹನನ್ನು ನಿನ್ನ ಗಂಡನ ಚಪ್ಪಲಿಯಿಂದ ಹೊಡೆಯುತ್ತೇನೆಂದು ಬಗಳಿರಿವ. ಬಡಿವೆ ಎಂದು ನಿನ್ನ ಚಲವಿಕೆಗೆ ಮನಸ್ಸೋತ ನಾನು ನಿನ್ನ ಗಂಡನರಿಗೆ ನಿನ್ನ ಎಳೆದುಕೊಂಡು ಹೋಗಿ ನಿನ್ನ ಚೀಲವನ್ನು ಹಾಳು ಮಾಡಲಿಲ್ಲ. ನನ್ನ ಹೆಸರು ಸಿಂಹ, ಪ್ರತಾಪ್ ಸಿಂಹನೇ ಅಲ್ಲ. ಬಾ. ಪ್ರತಾಪ ಯಾರಲ್ಲೇ ನೀನು? ಕನ್ನಡ ನಾಡಿನಲ್ಲಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ನಿಮ್ಮಂತ ದುಷ್ಟನ ಸೀಳಿ ರಕ್ತ ಕುಡಿಯಲು ಶುದ್ಧನಾಗಿರುವನು ಈ ಹಾಲ ಮತದ ಹುಲಿ, ಸಿಂಹದ ಶಿಕಾರಿ. ನಿಮ್ಮಂತ ಸಿಂಹದ ಶಿಕಾರಿಯನ್ನು ಸೈಡಿಗಿಟ್ಟು ನಿಮ್ಮ ಅತ್ತಿಗೆಯನ್ನು ಕೆಟ್ಟ ಅಪವಾದವನ್ನು ಕೊಟ್ಟು ನಿಮ್ಮ ಅಣ್ಣನನ್ನು ಮನೆ ಬಿಟ್ಟು ಹೋಗುವಂತೆ ಮಾಡಿದ್ದು ನಿನಗೆ ಗೊತ್ತಿಲ್ಲವೇ? ಮನೆ ಹೊರಟ ಹೋಗಲೇ ಬಡ ಭಿಕಾರಿ. ಪ್ರತಾಪ, ಸಮಯದಲ್ಲಿ ನನ್ನ ಮನೆಗೆ ಸಂಚರಿಸಿ ನನ್ನತ್ತಿಗೆ ಕೆಟ್ಟ ಆಪಾದನೆ ಕೊಟ್ಟು ಮೋಸದಿಂದ ನಮ್ಮ ಅಣ್ಣನ ತಲೆಯಲ್ಲಿ ಮುಳೆ ಹಿಂಡಿ ನನ್ನ ಅಣ್ಣನನ್ನ ಮನೆಯಿಂದ ಹೊರಗೆ ಹಾಕಿದ. ಬಟ್ ಈ ರಾಯ ಜೀವಂತವಾಗಿರುವವರೆಗೂ ಯಾರಿಂದಲೂ ಸಾಧ್ಯವೇ ಇಲ್ಲ. ನಾನು ಒದಿಯುವ ಒಂದೊಂದು ನಾನು ಹೇಳಿದ್ದು ಸುಳ್ಳೆನ್ನುವವಳಿಗೆ ಬಿಡುವುದಿಲ್ಲ ಈ ಹಾಲ ಮತದ ರಾಯ. ಲೇ ಮಗನೇ, ನನ್ನತ್ತಿಗೆ ನಿನ್ನನ್ನು ಬಾ ಎಂದು ಕರೆದಳ. ರಾಯ, ಬೇಡಪ್ಪ, ಅವನನ್ನು ಒದೆಯಬೇಡ. ನಿನ್ನತ್ತಿಗೆ ಮಾಡಿದ ಹೀನ ಕೃತ್ಯಗಳನ್ನು ಇದೇ ನನ್ನ ಕಣ್ಣಾರನೆ ನಾನೇ ಕಂಡಿದ್ದೇನಪ್ಪ. ಮೊತ್ತಣ್ಣ ನಿನ್ನ ತಾಯಿಯನ್ನು ಏನು ಕಣ್ಣಾರ ಕಂಡಿದ್ದೇನಣ್ಣ? ಯಾರೋ ಮಾಡಿದ ಈ ನಾಯಿ ಮಾಡಿದ ಮೋಸಕ್ಕೆ ಒಳಗಾಗಿದ್ಯಾ. ನನ್ನತ್ತಿಗೆ ಇವಳನ್ನು ಬಾ ಎಂದು ಕರೆದು ಇವ್ಯಾರ ಕೇಳಿದ್ದೀಯ? ಇಲ್ಲ, ಈ ಪಾಪಿನ ಮಗ ಕರಕೊಂಡ ಮಲಗಿದ್ದನ್ನು ಕಣ್ಣಾರ ನೋಡಿದ್ದೀಯ? ಹೇಳಣ್ಣ, ಹೇಳು. ಇಲ್ಲಪ್ಪ ರಾಯ, ನಾವಿಲ್ಲದ ಸಮಯದಲ್ಲಿ ರಾತ್ರಿ ಇವನು ನಮ್ಮ ಮನೆಗೆ ಬಂದದ್ದನ್ನು ನಾನೇ ನನ್ನ ಕಣ್ಣಾರೆ ಕಂಡಿದ್ದೇನಪ್ಪ, ಕಂಡಿದ್ದೇನೆ. ಕಂಡಿರಬಹುದಣ್ಣ. ನಾನಿಲ್ಲದ ಸಮಯದಲ್ಲಿ ಬಂದು ನಮಗೆ ಮೋಸ ಮಾಡಬೇಕೆಂದು ನಮ್ಮ ಮನೆಗೆ ಬಂದಿರಬೇಕು. ಕಾಮ ತುಂಬಿದ ಪಿಶಾಚಿನ ಮಗ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕೆಂದು ಗಾದೆ ಮಾತಿಲ್ಲವೇ ಅಣ್ಣ? ದೇವಜಂತಿದ್ದ ನನ್ನ ಅತ್ತಿಗೆ ಕೆಟ್ಟ ಆಪಾದನೆ ಕೊಟ್ಟು ಬಿಟ್ಟಿಲ್ಲಣ್ಣ. ರೇವತಿ ಅತ್ತಿಗೆ ದೇವತೆ ಆಗಿದ್ದರೆ ಈ ಪ್ರತಾಪ್ ಸಿಂಹನಿಗೆ ಏಕೆ ಸುಖ ಕೊಡುತ್ತಿದ್ದಳು ಈ ಹಾದರದವಳು? ಪ್ರತಾಪ, ನನ್ನ
ಅಣ್ಣನಿಗೆ ಸುಳ್ಳಿನ ಬೀಜ ಬಿತ್ತಿದಂತೆ ನನಗೆ ಬಿತ್ತಲು ಬರಬೇಡ ಮಗನೇ. ನನ್ನ ಹತ್ತಿಗೆ ಎಂಥವಳನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂಥ ಕಾಮ ಪಿಶಾಚಿಯನ್ನು ಚಪ್ಪಲಿಯಿಂದ ಹೊಡೆದು ಬುದ್ಧಿ ಕಲಿಸಿರುವ ಗರಿತಿ ನನ್ನ ಹತ್ತಿಗೆ. ಲೇ ಹಾದರದ ಮಗನೇ, ನಮ್ಮ ಅಣ್ಣನಿಗೆ ನನ್ನ ಅಣ್ಣನ ಮುಂದೆ ಸತ್ಯವನ್ನು ಹೇಳಿದ್ದೀಯೋ ಅಥವಾ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಲೇ? ಹರಿತವಾದ ಕೊಡ್ಲಿ ಹರಿತವಾದ ಕೊಡ್ಲಿ ಕೈಯಲ್ಲಿ ಹಿಡಿದೆನೆಂದು ನನ್ನನ್ನು ಹೆದರಿಸಿವಿಯಾ? ನಿಮ್ಮಂಥವರಿಗೆ ಭಯಪಡವನಲ್ಲ ಈ ಸಿಂಹ. ಮೊದಲು ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ಏ ಪ್ರತಾಪ, ಇವನು ರಾಯ. ನಿಂದೆ 106 ಜನ ಬಂದೂಕಿಡಿದು ಬಂದರೆ ಬೆದರಿದವನಲ್ಲ ಈ ಹಾಲ ಮತದ ಹುಲಿ. ಇನ್ನಂತ ಎಷ್ಟೋ ಕುನ್ನಿಗಳು ಇನ್ನ ಒಂದೊಂದು ಅಂಗಾಂಗಗಳನ್ನು ಕಡಿದು ಹಾಕಿ ನಿನ್ನ ನೆತ್ತರಿಂದ ಭೂಮಿಗೆ ಚೆಲ್ಲಿ ರೈತರಿಗೆ ಆನಂದ ದೀಪವಾಗಿ ಹಚ್ಚುತ್ತಾನೆ. ನನ್ನ ಹೆಸರು ರಾಯನೇ ಅಲ್ಲ ಅಂದ ತಿಳಿ. ಹೇಳಲೇ ಮಗನೇ, ಹೇಳು. ನನ್ನ ಹತ್ತಿಗೆ ನಿನ್ನನ್ನು ಬಾ ಅಂತ ಕರೆದಳ. ಹೇಳಲೇ ಮಗನೇ. ಹಾ ರಾಯ, ಬೇಡ ರಾಯ, ಬೇಡ. ನನ್ನನ್ನು ಕಡಿದು ಹಾಕೋಬೇಡ. ನೀನು ನಿಮ್ಮಣ್ಣ ಇಲ್ಲಲಾರದೆ ಸಮಯವನ್ನು ಸಾಧಿಸಿ ಅಲ್ಲಿಂದ ಹೊರಬರುವ ಅಷ್ಟೊತ್ತಿಗೆ ನಿಮ್ಮ ಅಣ್ಣ ಬಂದ. ತೆಪ್ಪಿಸಿಕೊಳ್ಳದೆ ಬೇರೆ ದಾರಿ ಕಾಣದೆ ನಿನ್ನ ಹೆಂಡತಿ ಬಾಯಿಂದಿದ್ದಳೆಂದು ಸುಳ್ಳು ಹೇಳಿ ಅಲ್ಲಿಂದ ಪಾರಾಗಿ ಬಂದೆ. ನನ್ನ ಮಾತು ಸತ್ಯ ಎಂದು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಯನ್ನು ಮನೆಯಿಂದ ಹೊರಗೆ ಹಾಕಿದ. ಈ ರೇವತಿದು ಏನು ತಪ್ಪಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಲೇ ಕುತಂತ್ರಿ ನನ್ನ ಮಗನೇ, ಸುಂದರ ಸಂಸಾರದಲ್ಲಿ ಸುಂಡ್ರ ಗಳಿತರ ಬೀಸಿ ರೇವನ ಸಿದ್ಧನ ಮನೆತನವನ್ನು ಚಿತ್ರ ವಿಚಿತ್ರ ಆಗಿ ಮಾಡಿದೆಯಲ್ಲ ಮಗನೇ. ಮಹಾದೇವಿ ಅಂತ ತಿರುಗುತ್ತಿರುವ ಲೇ ಪ್ರತಾಪ, ಈ ರಾಯ ಕ್ರಾಂತಿ ಕುಲದಲ್ಲಿ ಹುಟ್ಟಿರುವನು, ಶಾಂತಿ ನೆಲದಲ್ಲಿ ಬೆಳೆದವನು. ನಿಮ್ಮಂತ ದುಷ್ಟ ವಿರುದ್ಧ ತೊಡೆ ತಟ್ಟಿ ಓರಿ ಆಟ ಮಾಡಿದೆವನು. ಲೇ ಪ್ರತಾಪ, ಎನಿಸಿಕೊಳ್ಳುವ ಆ ನಿಮ್ಮಣ್ಣ ವೆಂಕಟೇಗೌಡರನ್ನು. ಜೈ ರಾಯಣ್ಣ. ಮೈದುನ ಹೊತ್ತಿಗೆ ನಿಮ್ಮಂತ ಗರಿತಿಯರ ಮೇಲೆ ಹಾದರದ ಹೊರಿವರಿಸಿದ ಈ ಪಾಪಿ ನನ್ನ ಮಗನನ್ನು ಕಡಿದು ಹಾಕಿದೆ. ಈ ಕಾಮಾದನನ್ನು ಕತ್ತರಿಸಿ ಹಾಕಿದೆ. ರೈತರನ್ನು ಮೋಸಗೊಳಿಸಿ ಅನ್ಯಾಯದಿಂದ ಆಸ್ತಿಯನ್ನು ಹೊಡೆದ ಆ ವೆಂಕಟೇಗೌಡರನ್ನು ಕತ್ತರಿಸಿ ಹಾಕಿ ರೈತರ ಆಸ್ತಿಯನ್ನು ಮರಳಿ ಕೊಡಿಸಿ ಬರುತ್ತೇನೆ. ರಾಯ, ಹೇಳಿಕೆಯನ್ನು ಮಾತು ಕೇಳಿ ನಿನ್ನತ್ತಿಗೆ ಅನ್ನಬಾರದನ್ನು ಅಂದು, ಹೇಳಿಕೆಯ ಮಾತು ಕೇಳಿ ನಿನ್ನತ್ತಿಗೆ ಅನ್ನಬಾರದನ್ನು ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ದಯವಿಟ್ಟು ಈ ನಿನ್ನ ಅಣ್ಣನಿಗೆ ಕ್ಷಮಿಸಪ್ಪ. ರೇವತಿ, ಬಾ ರೇವತಿ. ಸ್ವಾಮಿ, ಅಣ್ಣ ಅತ್ತಿಗೆಯನ್ನು ಕರೆದುಕೊಂಡು ನಿನ್ನ ಮನೆಗೆ ನಡಿ. ನಾನು ಆ ಗೌಡನನ್ನು ಸಂಹಾರ ಮಾಡಿ ಈ ರೈತರ
ರಾಜ್ಯದಲ್ಲಿ ರಾಯಣ್ಣ ನಮ್ಮ ಸಮಾಜ ಕರ್ನಾಟಕಕ್ಕೆ ನಾಂದಿ ಆಡಿ ಬರುತ್ತೇನೆ. ರೇವತಿ ಮೋಸದಿಂದ ನಡೆದಿದೆ ಈ ಜಗತ್ತು. ಮೋಸ ಮಾಡುವ ಜನರೇ ಈ ರಾಜ್ಯದ ನಾಯಕರ. ಅನ್ಯಾಯದಿಂದ ಆಸ್ತಿಯನ್ನು ಕಬಳಿಸಿ ಆರ್ಭಟಿಸಿ ನಗುತ್ತಿರುವರೇ ಈ ನಾಡಿನ ಗೌಡರ. ವೆಂಕಟೇಗೌಡ, ಖಾಲಿ ಸ್ಟಾಂಪಿನ ಮೇಲೆ ಸಹಿ ಹಾಕಿಸಿಕೊಂಡು ನೂರಾರು ರೈತರಿಗೆ ನೀ ಮಾಡಿದ ಮೋಸ ಅವರು ಹಾಕಿದ ಕಣ್ಣೀರಿನಿಂದಾಗೋದು ನಿನ್ನ ವಂಶ ನಿರ್ವಂಶ. ಯಪ್ಪ ರಾಯಣ್ಣ, ನಾ ಏನು ತಪ್ಪು ಮಾಡಿಲ್ಲ. ಇದನ್ನೆಲ್ಲ ತಪ್ಪು ಮಾಡಿದ್ರು ನಮ್ಮ ದಣ್ಯರು. ಯಪ್ಪ ರಾಯಣ್ಣ, ಇದನ್ನೆಲ್ಲ ಹಲ್ಕಟ್ಗೇರಿ ನಾನು ಬಿಟ್ಬಿಡು ಯಪ್ಪ. ಅಲ್ಲ ನೀನು ನಿಂತುಕೋ ಯಪ್ಪ, ನನಗೊಂದು ಸ್ವಲ್ಪ ಬಡಬಡ್ಸೋ ಚಟ ಐತ್ರಿ. ಯಪ್ಪ ರಾಯಣ್ಣ, ನಾ ಏನು ತಪ್ಪು ಮಾಡಲ್ರಿ. ನನ್ನ ತಪ್ಪು ಏನಾರ ಇದ್ರ ನಿಮ್ಮ ಕೆರ ತಗಂದ ಮಾರಿ 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 ಹೊಡೆದು ಬಿಡ್ರಿ. ಲೇ ಮಗನೇ, ನಾನು ರಾಯನಲ್ಲ, ನಿನ್ನ ಪಾಲಿನ ಯಮಧರ್ಮ. ಯಮಧರ್ಮ ರೀ? ಅಯ್ಯೋ ಚಕ್ರವರ್ತಿ ರೇ, ನಮಸ್ಕಾರ ರೀ ಶರಣ. ನಿನ್ನ ನಮಸ್ಕಾರ ಚಮತ್ಕಾರ ನಿನ್ನ ಗೌಡನಿಗಿರಲಿ. ಆ ರಾಯ ನಿನ್ನೇಕೆ ಕೊಲೆ ಮಾಡೋದಕ್ಕೆ ಬಂದಿದ್ದ? ನಾನ್ರಿ ನಾನು ಯಾಕೆ ಕೊಲೆ ಮಾಡ್ತಾನ್ರಿ? ಅವ ನನಗ ತಮ್ಮದಂಗ್ರಿ, ತಮ್ಮದಂಗ. ಹಾಗಾದರೆ ಇದಕ್ಕಿಂತ ಮುಂಚಿತವಾಗಿ ನನ್ನನ್ನು ಬಿಟ್ಟು ಬಿಡು ರಾಯ ಎಂದು ಹೇಳದಂತಾಗುತ್ತಿತ್ತು. ಸುಮ್ಮನಿರ್ರಿ, ನನಗೊಂದು ಸ್ವಲ್ಪ ಬಡಬಾಡ್ಸೋದ ಚಟ ಐತ್ರಿ, ಅದಕ್ಕೆ ಬಡಬಾಡ್ಸಾಕತ್ತಿದ್ಯಾ. ನೀವು ಅದನ್ನ ಕರೆ ಅಂತ ತಿಳ್ಕೊಂಬಿಟ್ರಿ. ಅಲ್ರಿ, ಆ ರಾಯ ಯಾಕೆ ನಾನು ಕೊಲೆ ಮಾಡ್ತಾನ್ರಿ? ರಾಯ ಏನ್ ತಪ್ಪು ಮಾಡ್ಯಾನಂತ ನಾನು ಕೊಲೆ ಮಾಡ್ತಾನ್ರಿ ಅವ ರಾಯ? ನೀನೇನು ತಪ್ಪು ಮಾಡಿಲ್ಲವ ಕುಲಕರ್ಣಿ. ರೈತರಿಗೆ ಸುಳ್ಳು ಹೇಳಿ ಖಾಲಿ ಸ್ಟಾಂಪಿನ ಮೇಲೆ ಸಹಿ ಮಾಡಿಸಿಕೊಂಡವನು ನೀನೇ ಅಲ್ಲವಾ? ರೈತರನ್ನು ನಿಮ್ಮ ಗೌಡನಿಗೆ ಮನೆಗೆ ಕರೆಸಿ ಕಂಬಕ್ಕೆ ಕಟ್ಟಿ ಬಡಿಸಿದ ಕುತಂತ್ರಗೇಡಿ ನನ್ನ ಮಗ ನೀನೇ ಅಲ್ಲವಾ? ನಿನ್ನಂತ ಕುಲಗೇಡಿ ಕುಲಕರ್ಣಿಯನ್ನು ಸುಮ್ಮನೆ ಬಿಟ್ಟರೆ ಇಡೀ ಊರಿಗೆ ಊರೇ ಹಾಳಾಗಿ ಹೋಗುತ್ತದೆ. ಮೊದಲು ನಿನ್ನನ್ನು ಕೈಲಾಸಕ್ಕೆ ಕಳಿಸಿ ಆ ನಂತರ ಆ ಗೌಡರ ದರ್ಪದ ಕೋಟೆಗೆ ನುಗ್ಗುತ್ತೇನೆ. ಲೇ ಕುಲಕರ್ಣಿ, ಲೇ ವೆಂಕಟೇಗೌಡ, ನಿನ್ನ ಜೀವನದ ಕೊನೆಯ ಪುಟವನ್ನು ತಿರುವಾಕಲು ಸಿದ್ಧನಾಗಿ ಬರುತ್ತಿದ್ದಾನೆ ಈ ಚಕ್ರವರ್ತಿ.
ಬಾಡಿಯನ್ನು ಪೋಸ್ಟ್ ಮಾರ್ಟಮಿಗೆ ಕಳಿಸು. ಸಾಹೇಬ್ರ ಒಳತ್ ನಾರಿ ಬಿಡ್ರಿ ಮಗನ ಬಾಡಿ. ಬಿಸಿ ಯಾರಿಗೆ ಊರಿಗೆ ಒಳ್ಳೇದು ಮಾಡೇನಂತ ಈ ಮಗನ ಬಾಡಿ ಮೇಲೆ ಇಷ್ಟೊಂದು ಕಾಳಜಿ ತಗರಾಕತ್ತೀರಿ ಸಾಹೇಬ್ರ? ಸೂರ, ಒಳ್ಳೇದು ಕೆಟ್ಟದ್ದು ನಮ್ಮ ಕಾನೂನಿಗೆ ಗೊತ್ತಿಲ್ಲ. ಮೊದಲು ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮಿಗೆ ಕಳಿಸು. ಆಯ್ತು ಸಾಹೇಬ್ರ, ಇವತ್ತಂತ್ರ ಯಾವ ಗಾಡಿನ ಖಾಲಿ ಇಲ್ಲ. ನಮ್ಮ ಬಡಕನ ಮಂಜಪ್ಪನ ಗಾಡಿ ತುಂಬಿರೋ ಗಾಡಿ ಖಾಲಿ ಇದ್ರ ಅವ್ರ ಕರೆಸಿ ನಮ್ಮ ಈ ಬಿಸಿಗಳದಲ್ಲ ಇವ್ರ ಕುಟಲಿ ಆ ಗಾಡಿಯಾಗ ಎತ್ತಿ ಹಾಕಿಸಿ ನಮ್ಮ ಪ್ಯಾದ್ರಾಜಪ್ಪ ಮಾವ ನಮ್ಮ ಬಡಕನ ಸಿಪ್ಪತ್ರಪ್ಪ ಅವನ ಕುಟಲಿ ಹೊರಿಸಿ ಏನ ಕಿಳಿಕೇತರ ಇರ್ಪಣ್ಣ ಗ್ಯಾಜರ್ ಸಿದ್ದಪ್ಪದರಲ್ಲ ಅವ್ರ ಕುಟಲಿ ಎತ್ತಲಿ ಹೊಡಿಸಿ ಯಾವ್ದಾರ ಸುಳ್ಗಾಡಕ್ಕೆ ಹೋಗಿ ಸೇರಿಸಿ ಬಂದು ಬಿಡ್ತಾನ್ರಿ. ತಲೆ ಆಟನ ಮಾತನಾಡೋದು ಬಿಟ್ಟು ಮೊದಲು ಈ ಬಾಡಿಯನ್ನು ಪೋಸ್ಟ್ ಮಾರ್ಟಮಿಗೆ ಕಳಿಸು. ನಾನು ಸ್ವಲ್ಪ ರಾಯ ಅಂತ ಕಳಿಸ್ತೇನೆ. ಲೇ ಮಗನ ಮಾವ ಮಗಳ ಕೊಡ್ತಾನೆ ಅಂತಂದು ಹೇಳಿ ಈಗ ಸತ್ತು ಬಿದ್ದಿ ಮಗನ ಜ್ಞಾನ ಎತ್ಕೊಂಡು ಹೋಗಿ ಒಯ್ಯವ ನಾನ ಹಾರ್ಯಾಡಲೇ ಮಾವ ಹಾರ್ಯಾಡೀಗ. ಎಲ್ಲಿ ಕಳಿಸಿದ್ರ ಬಡಿನ? ಹೋಗ್ಬಿಡ್ತೆ ಎಲ್ಲಿ ಕಳಿಸಿದ್ರಿ ಸಾಹೇಬ್ರ? ಹೋಗ್ಬಿಡ್ತೆ ಹಿಂಗ್ ಮಾಡಿ ನೀವು ಅದನ್ನ ತಗೊಂಡು ಹೋಗಿ ಕೊರಳಿಗೆ ತಾಳಿ ಕಟ್ಟಿ ಈಗ ನಾವು ಹೊಸ ಜೀವನ ನಡೆಸ್ಬೇಕಂತ ಮಾಡೀನಿ. ದೊಡ್ಡ ಬಾರ್ಲಿ ಬಂಗಾರಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಈಗ ನಾವು ಹೊಸ ಜೀವನ ನಡೆಸ್ಬೇಕಂತ ಮಾಡೇನೆ. ಮಾಡ್ತೀಯೋ ಸ್ವಲ್ಪ ಸಮಾಧಾನ ಮಾಡ. ಇಲ್ಲೇ ನಿನ್ನ ಪಕ್ಕನ ವಾತಾವರಣ ಹೆಂಗೈತೆ? ನನಗೆ ತಡ್ಕೊಳ್ಳೋದಂದ್ರ ಆಗೋದಿಲ್ಲ. ಡೌನ್ ನಿನ್ನ ತಾಳಿ ಕಟ್ಟಿ ಬೇಗ ನಾವು ಹೊಸ ಜೀವನ ನಡೆಸ್ಬೇಕಂತ ಮಾಡೀನಿ. ನಡ್ಸೋಣ ಅದಕ್ಕೆ ಯಾಕೆ ಚಿಂತಿ? ನಾನ ನಿನ್ನ ಕೈಯಾಗ ಸಿಕ್ಕಿನಿ ಅಂದ ಮ್ಯಾಲೆ ಚಂದಾಗಿ ನಡ್ಸೋಂತಿ. ಬೆಳಗ್ಗೆ 6 ಗಂಟೆಗೆ ಹುಚ್ಚೆ ಇದು ನೋಡಿದ್ರ ಐತೆ ಥಂಡಿ ಹವಾನ. ಇವತ್ತು ತಾಳಿ ಕಟ್ಟಿ 6 ಗಂಟೆಗೆ ಬಾಗಲ ಚಿಲಕ ಹಾಕನಂತ. ಅಯ್ಯಯ್ಯೋ, ಹಂಗಾದ್ರೆ ಕುರಿಗಾರದೊಳಗೆ ನಾವಿಬ್ರು ಮಕ್ಕಳದು ಬ್ಯಾಡ. ಮತ್ತೆ ಮಕ್ಕಳು ಏ ಹುಚ್ಚೆ ಈ ಅಲ್ಲೇ
ನಾನು ಕುರಿಯಾಗ ನೀನು ಮನ್ಯಾಗ ಅಂದ್ರ ಹೆಂಗಲೇ? ಮತ್ತೆ ಎಲ್ಲಿ ಹೋಗೋಣ? ಎಲ್ಲಾರ ಹೋಗೋಣ, ತಾಳಿ ಕಟ್ಟಿಲ್ಲ. ತಾಳಿ ಕಟ್ಬಿಡ. ನಾನ ತಂದಿದ್ದು ತಗೋ, ಹಾಕ. ಮಾಂಗಲ್ಯಂ ತಂತು ನಾನೇ ಜೀವನ ಹೇತು. ಗಟ್ಟಿ ಮೇಳ ತಾಳಿ ಕಟ್ಟಿಸಿದ ಮ್ಯಾಗ ಹಂಗ ಹೋದ್ರಿ ಹಂಗಲೇ ಒಂದು ಸಾಂಗ. ಮುತು ಮುಖದ ಹುಡುಗಿ ಏನು ಚಂದ ನಿನ್ನ ನಡುಗಿ, ಮುತು ಮುಖದ ಹುಡುಗಿ ಏನು ಚಂದ ನಿನ್ನ ನಡುಗಿ, ಮದುವೆಯಾಗಲೆಂದು ಬಂದಿನಿ ನಿನ್ನ ಪ್ರೀತಿಯಿಂದ ನೋಡು ನಿನ್ನ, ನಿನ್ನ ಪ್ರೀತಿಯಿಂದ ನೋಡು ನಿನ್ನ. ಬಿಟ್ಟು ಹೋಗಬ್ಯಾಡ ನಮ್ಮ ಹಳ್ಳಿ ಹೋಗಿ ವಾಪಸ್ ಹಳ್ಳಿ, ಬಿಟ್ಟು ಹೋಗಬ್ಯಾಡ ನಮ್ಮ ಹಳ್ಳಿ ಮುಂದಿನ ವರ್ಷ ವಾಪಸ್ ಹಳ್ಳಿ. ಹೌದಾ? ನಾನು ನೀನು ನೀನು ಏನ್ ಮಾಡಕತ್ತೀಯ? ಇಲ್ಲಿಂದನೇ ಫೋಟೋ ತಗತ್ತೀಯ? ಹೋಗೋಣ ಹನಿಮೂನಿಗೆ, ಎಲ್ಲಿ ಕರ್ಕೊಂಡು ಹೋಗಿ? ಐಶ್ವರ್ಯಕ್ಕೆ ಈ ವೆಂಕಟೇಗೌಡ ಒಬ್ಬನೇ ಒಡೆಯ. ನನ್ನವರು ಎಂಬವರನ್ನು ಒಬ್ಬರ ಬದುಕಲು ಬಿಟ್ಟಿಲ್ಲ ರಾಯ. ಲೇ ರಾಯ, ನನ್ನ ಶ್ರೀಮಂತಿಕೆಯನ್ನು ತಿಳಿದು ಮೇಲೆ ಬರಬೇಕೆಂದಿರುವ ನಿನ್ನನ್ನು ರಾಜರಲ್ಲಿ ರಾಜನಂತೆ ರಾಜಾರೋಷವಾಗಿ ಮೆರೆಯಬೇಕೆಂದಿರುವ ನಿನ್ನನ್ನು ಈ ವೆಂಕಟೇಗೌಡನ ಕಾರ್ಯಕ್ಕೆ ಕಾಡನಂತೆ ಅಡ್ಡಯಿಸಿ
ನನ್ನ ತಮ್ಮನನ್ನು ಕೊಂದೆ, ನನ್ನದೊಂದು ಕಣ್ಣನ್ನೇ ಕಿತ್ತುಕೊಂಡೆ, ಇನ್ನು ನಿನ್ನನ್ನು ಜೀವಂತ ಬಿಡುತ್ತೇನೆಂದು ತಿಳಿದುಕೊಂಡಿರುವೆ. ಆ ವಿವೇಕೆ ಇವತ್ತು ಈ ಭೂಮಿ ಮೇಲೆ ನೀನಿರಬೇಕು, ಇಲ್ಲ ಈ ವೆಂಕಟೇಗೌಡ ಇರಬೇಕು. ರಾಯ, ಹುಡುಕಿ ಕೊಲೆ ಮಾಡಲು ಬರುವೆನೋ ಈ ವೆಂಕಟೇಗೌಡ. ನಿಂತ್ಕೊಮ್ಮವ. ಏಕೆ ರಜನಿ, ಎಡೆ ತುಳಿಸಿಕೊಂಡ ಸೇಡಿನಂತೆ ಕಚ್ಚು ಬರಲು ಹೊರಟ ಈ ಕಾಳಿಂಗ ಸರ್ಪನನ್ನು ಏಕೆ ತಡೆದೆ? ಸೇಡು ಅಂತ ಈ ಒಂದು ಜೀವನವನ್ನ ಯಾಕೆ ಹಾಳು ಮಾಡ್ಕೊಳ್ತೀರಾ? ನೋಡಿ, ಮೊದಲು ಈ ಮದುವೆ ಇನ್ವಿಟೇಷನ್ ಕಾರ್ಡ್ ತೆಗೆದುಕೊಳ್ಳಿ. ಮದುವೆಯಾ? ಇನ್ವಿಟೇಷನ್ ಕಾರ್ಡ? ರಜನಿ, ಮತ್ಯಾರದು ಮಾವ? ನನ್ನದೇ. ಏನು ನಿನ್ನ ಮದುವೆನಾ? ಈ ಸುತ್ತ 40 ಹಳ್ಳಿಯಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಗಂಡು ಗಂಡುಗಲಿ ಕರುನಾಡ ಹುಲಿ ಎನಿಸ್ಕೊಂಡು ಶ್ರೀಮಂತರಿಗೆ ಸೆಡ್ ಹೊಡೆದು ಬದುಕುವ ರಾಯಣ್ಣ. ಆ ಬಡ ಬಿಕಾರಿ ರಾಯ ನನ್ನ ಆ ಜನ್ಮ ವೈರಿ ಆದ ಬಡ ಬಿಕಾರಿ ರಾಯ ಈ ರಾಜಮನೆತನದ ರಜನಿಯ ಗಂಡ. ಸಾಯಿಸಿ ಬಿಡುತ್ತೇನೆ. ಮಾಮ, ನನ್ನ ಮೇಲೆ ಕೈ ಮಾಡುವ ಅಧಿಕಾರ ನಿನಗಿಲ್ಲ. ಯಾಕಂದ್ರೆ ಈ ಸರ್ವ ಆಸ್ತಿಯು ನನ್ನದು. ನನ್ನ ಆಸ್ತಿಯಲ್ಲಿ ರಾಜನಾಗಿ ಮೆರೀತಿರೋ ನೀನು ನನ್ನ ತಂದೆಯನ್ನು ಕೊಂದು ನನ್ನ ಆಸ್ತಿಯನ್ನು ಕಬಳಿಸಿದ ನೀನು. ಇನ್ನು ಮುಂದೆ ನಿನ್ನ ಆಟ ನಡೆಯುವುದಿಲ್ಲ. ಈ ನನ್ನ ಸರ್ವ ಆಸ್ತಿಯು ನನ್ನ ಗಂಡನಾಗುವ ರಾಯಣ್ಣನಿಗೆ ಸೇರುವುದು ಗ್ಯಾರಂಟಿ. ಆ ತಿಪ್ಪೆ ತಿರುಕರಾಯ ರಾಜಮನೆತನದ ಗಂಡ. ಏ ಬಂಡ ಎಣ್ಣೆ, ಸೋದರ ಮಾವನ ಮಗಳೆಂದು ಮುದ್ದಾಗಿ ಬೆಳೆಸಿ ನನ್ನ ತಮ್ಮನೊಡನೆ ನಿನ್ನ ಮದುವೆ ಮಾಡಿಸಿ ನನ್ನ ಸಹಿ ತೆಗೆದುಕೊಂಡು ಈ ಆಸ್ತಿಗೆಲ್ಲ ಒಡೆಯನಾಗಬೇಕೆಂದರೆ ನಾನು ಆ ರಾಯನಿಗೆ ಹೇಳಿ ನನ್ನ ತಮ್ಮನನ್ನು ನೀನೇ ಕೊಲೆ ಮಾಡಿಸಿ ಈಗ ಆ ರಾಯನನ್ನು ಮದುವೆ ಆಗಲು ಸಿದ್ಧವಾಗಿ ಬಂಡ ಎಣ್ಣೆ, ನಿನ್ನನ್ನು ಸಾಯಿಸಿ ಸಂತೋಷ ಪಡ್ತೇನೆ ವಿನಾ ನಿನ್ನನ್ನು ಮದುವೆ ಆಗಲು ಬಿಡುವುದು. ಹೇ ರಜನಿ, ಮಳೆ ಬಂದರೆ ಮೈ ತೊಳಿತಿದೆ, ಬೆಂಕಿ ಹಿಡಿದರೆ ಕೈ ಸುಡುತ್ತದೆ. ಈ ಹಾಲ ಮತದ ರಾಯನ ಹೆಂಡತಿ ಆಗುವವನು ಮುಟ್ಟಿದರೆ ನಿನ್ನ ಚಂಡನ ಕತ್ತರಿಸಿ ಹಾಕಬೇಕಾಗುತ್ತದೆ. ಮಗಳೇ ಎತ್ತರ ಯಾರಲ್ಲೇ ನಿನ್ನ ಹೆಂಡತಿ? ನಾನೊಬ್ಬನೇ ಇದ್ದೇನೆಂದು ತಿಳಿದುಕೊಂಡು ನನ್ನನ್ನು ಎದುರಿಸಿ ಇವಳ ಕೊರಳಿಗೆ ತಾಳಿ ಕಟ್ಟಿ ಈ ಆಸ್ತಿಗೆಲ್ಲ ಒಡೆಯನಾಗಬೇಕು ಮಾಡಿದ್ರು. ಯಾಕೆ ಕಡಿಮೆ ಕುಲಕ್ಕೆ ಆತಿ ಎತ್ತ ಮಾಡಲೇ ಮಗನೇ. ಯಾಕಂದ್ರೆ ಈ ಕರ್ನಾಟಕದಾಗ ಈ ರಾಯಣ್ಣನ ಹುಡುಗರಂದ್ರೆ ಅವರಿದೆ. ನಿನ್ನ ಎಳ್ಳೆ ಕಡೆಗೆ ತರ ಬಿಡುತ್ತಾರೆ ಮಗನೇ. ಅಂತಾರ ಒಳ್ಳೆ ಮಾತಿನಿಂದ ಹೇಳ್ತೀನಿ, ತಿಳ್ಕೊ. ರೈತರಿಗೆ ಮಾಡಿದ ಮೋಸವನ್ನು ತಿದ್ದಿಕೊಂಡು ರೈತರ ಆಸ್ತಿಯನ್ನು ವಾಪಸ್ ಕೊಡೋ ಒಂದು ಇಲ್ಲ, ಈ ರಾಯನಿನ ಚೆಂಡನ್ನು ಹಾರಿಸಬೇಕಾಗುತ್ತದೆ. ಎತ್ತರ ಮಗನೇ. ರೈತರ ಸಾಮ್ರಾಜ್ಯ ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬೊಬ್ಬರ ಹೆಣವನ್ನು ಕೆಡವಿ ಆ ರೈತರ ಹೆಣದ
ಹೆಣದ ಮೇಲೆ ನನ್ನದೇ ಆದ ಒಂದು ಈ ಗೌಡನ ಹೆಣದ ಮೇಲೆ ಆ ರಾಯನ ರೈತರ ಸಾಮ್ರಾಜ್ಯ ಕಟ್ಟುತ್ತೇನೆಂದು ಬಗಳಿದೆಯಾ? ಕತ್ತೆ ಬಿಡುವ, ನಿನ್ನನ್ನು ಸಾಯಿಸಿ ನಿನ್ನ ಹೆಣದ ಸ್ಥಿತಿಗೆ ಈ ರಜನಿಯ ಜೀವನವನ್ನು ಯಮನ ಪಾದಕ್ಕೆ ಅಟ್ಟದಿದ್ದರೆ ನನ್ನ ಹೆಸರು ಗೌಡನೇ ಅಲ್ಲ. ವೆಂಕಟೇಗೌಡ, 106 ಜನ ರೈತರ ಆಸ್ತಿಯನ್ನು ಅನ್ಯಾಯದಿಂದ ಹೊಡೆದು ಕಂಡವರಿಗೆಲ್ಲ ಬಂಡನ ನೀನಾಗಿ ಯುವ ರಾಯ ಕನ್ನಡ ನಾಡಿನಲ್ಲಿ ಕ್ರಾಂತಿ ಕುಲದಲ್ಲಿ ಹುಟ್ಟಿದವನು, ಶಾಂತಿ ನೆಲದಲ್ಲಿ ಬೆಳೆದವನ. ಸಾಧ್ಯವಿಲ್ಲ. ಸಾಧ್ಯವಾಗದ ಕೆಲಸವನ್ನು ಸಾಧ್ಯ ಮಾಡಿ ಈ 40 ಹಳ್ಳಿಯಲ್ಲಿ ಕೊಂಡು ಬಂದವನು ನಾನು. ಈಗ ನನ್ನ ಮನೆಗೆ ಬಂದು ನನಗೆ ನಿಗರಾಡುತ್ತೀಯಾ? ಈ ಸುತ್ತು ಹಳ್ಳಿಯಲ್ಲಿ ಈ ವೆಂಕಟೇಗೌಡನ ಹವ ಹೇಗಿದೆ ಅನ್ನೋದು ಗೊತ್ತಿಲ್ಲ ನಿನಗೆ. ಹವ ಲೇ ವೆಂಕಟೇಗೌಡ, ನಮ್ಮ ಹವ ಅಂತ ಒಣ ಪಂಡಾಚಾರ ಮಾಡ್ಬೇಡ್ರು. ಈ ಹಾಲು ಮೊತ್ತದ ಹವ ಹೇಳ್ತೀನಿ, ಸ್ವಲ್ಪ ಕಿವಿಗೊಟ್ಟು ಕೇಳು. ನಿಮ್ಮ ತಾತ ಮುತ್ತಾತನ ಕಾಲದಿಂದ ಹಿಡಿದುಕೊಂಡು ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು, ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು ತೀರಿ ಹೋದರೂ ಕೂಡ ಈ ಹಾಲು ಮೊತ್ತದ ಹವ ನಿಲ್ಲಲ್ಲ. ಯಾಕೆಂದರೆ ಈ ಭೂಮಿ ಹುಟ್ಟಿದಾಗಿನಿಂದ ಹಿಡಿದುಕೊಂಡು ಈ ಭೂಮಿ ಮುಳುಗುವವರೆಗೂ ಈ ಹಾಲು ಮೊತ್ತದ ಹವ ಇದ್ದೇ ಇರುತ್ತದೆ. ತಿಳಿದುಕೊಂಡು ಬಾಳಿದರೆ ಒಳ್ಳೆಯದಾಗುತ್ತದೆ, ತಿರುಗಿ ಬಿದ್ದರೆ ಈ ಹಾಲು ಮೊತ್ತದ ಹುಲಿ ಬರುತ್ತದೆ. ಚಕ್ರವರ್ತಿ, ಲೇ ವೆಂಕಟೇಗೌಡ, ಈ ಚಕ್ರವರ್ತಿ ಬರೋವರೆಗೂ ಮಾತ್ರ ನಿಮ್ಮ ಅಂತವ್ರ ಹವ. ಈ ಚಕ್ರವರ್ತಿ ಎಂಟ್ರಿ ಕೊಟ್ಟ ಮೇಲೆ ಈ ಚಕ್ರವರ್ತಿದೇ ಹವ. ಚಕ್ರವರ್ತಿ, ಲೇ ಚಕ್ರವರ್ತಿ, ನಿನ್ನದೇನು ಕೆಲಸ? ಸುಮ್ಮನೆ ಹೊರಟು ಹೋಗೋ, ಇಲ್ಲ ರಾಜ್ಯವನ್ನು ಹುಟ್ಟಬೇಕಾಗುತ್ತದೆ. ರಾಜ್ಯ ಇದುವರೆಗೂ ನೀನು ಸಾಕಷ್ಟು ಜನ ಕೊಲೆ ಮಾಡಿರಬಹುದು ನಿನ್ನ ದುಡ್ಡ ಅಹಂಕಾರದಿಂದ. ಇವತ್ತು ನಿನಗೆ ಕೊನೆಯ ದಿವಸ. ಭೂಮಿ ತಾಯಿಗೆ ಹೊಂದಿಸಿ ನನ್ನ ತೆಪ್ಪನ್ನು ಮನ್ನಿಸಿ ಬೇಡಿಕೊಳ್ಳು. ಸ್ವರ್ಗದಲ್ಲಿ ಸುಖ ಕೊಡ ಎಂದು ಬೇಡಿಕೊಳ್ಳು. ಎರಡನ್ನೋ ಮೆಟ್ಟಿ ನಿಂತ ಈ ಭೂಲೋಕದಲ್ಲಿ ಭಯಾನಕವಾಗಿ ಉದ್ಭವಿಸುತ್ತಿರುವ ಈ ಗೌಡನನ್ನು ಸಾಯಿಸುತ್ತೀಯಾ? ಇವತ್ತು ನಾನು ನಿಮ್ಮಿಬ್ಬರನ್ನ ಎತ್ತದಿದ್ದರೆ ನನ್ನ ಹೆಸರು ಗೌಡ ವೆಂಕಟೇಗೌಡನೇ ಅಲ್ಲ. ಲೇ ವೆಂಕಟೇಗೌಡ, ಭಕ್ತಿ ಎಂದು ಬಂದವರಿಗೆ ಬುದ್ಧಿ ಕೊಟ್ಟು, ಯುಕ್ತಿ ಎಂದು ಬಂದವರಿಗೆ ಬುದ್ಧಿ ಕೊಟ್ಟು, ಜಾತಿ ಧರ್ಮನ ಎಣಿಸಿದೆ ತಾಯಿನಾಡಿಗೆ ಪ್ರಾಣವನ್ನೇ ಕೊಟ್ಟು, ನೀರು ಕೇಳಿದವರಿಗೆ ಹಾಲನ್ನು ಕೊಟ್ಟ ಹಾಲು ಮತದ ಜನಲೇ ನಾವು. ನಮ್ಮ ಮೇಲೆ ಗುಂಡಾರಿಸುವ ಪಟ್ಟಿ ಮಗನೇ, ನೆನೆಸಿಕೊಳ್ಳಲೇ ನಿನ್ನ ಮನೆಯ ದೇವರನ್ನು. ಚಕ್ರವರ್ತಿ, ನನಗೆ ಖಡ್ಗದಿಂದ ಸುಚ್ಚಿ ನನ್ನ ಜೀವನವನ್ನು ತೆಗೆಯಲು ಸಿದ್ಧವಾಗಿ ಬಂದಿರುವ ಆ ಬಚ್ಚ, ನನ್ನ ಜೀವನದ ಜೊತೆಗೆ ನಿಮ್ಮಿಬ್ಬರ ಜೀವವನ್ನು ಹೊತ್ತುಕೊಂಡು ಹೋಗದಿದ್ದರೆ ನನ್ನ ಹೆಸರು ಗೌಡ ವೆಂಕಟೇಗೌಡನೇ ಅಲ್ಲ. ಲೇ ಚಕ್ರವರ್ತಿ, ಏ ಗೌಡ, ಈ ಭೂಮಿ ಮೇಲೆ ಧರ್ಮವನ್ನು ಉತ್ಪತ್ತಿ ಮಾಡಿರೋರು, ಧರ್ಮದಿಂದ 106 ಜನರಿಗೆ ಧರ್ಮದಿಂದ ಪಾಠ ಕಲಿಸಿಕೊಟ್ಟವರು ನಾವು. ನಮ್ಮ ಜೀವ ಇರುವವರೆಗೂ ಯಾರಿಗೆ ಅನ್ಯಾಯ ಮಾಡುವುದಿಲ್ಲ. ನಿಮ್ಮಂಥ ದುಷ್ಟ ನನ್ನ ಮಕ್ಕಳನ್ನು
ಈ ಭೂಮಿ ಮೇಲೆ ಬಿಡುವುದೂ ಇಲ್ಲ. ನೀನು ಮುಂದಿನ ಜನ್ಮ ಅಂತ ಇದ್ದರೆ ಈ ರಾಯಣ್ಣನ ಹೆಸರು ಕೇಳಿದರೆ ನಿಮ್ಮನ್ನು ದುಷ್ಟರು ನೇಣು ಹಾಕಿಕೊಂಡು ಸಾಯಬೇಕು. ಜೈ ರಾಯಣ್ಣ. ಇವನ ಹೆಣವನ್ನು ಹೊತ್ತುಕೋ, ಯಾರಿಗೂ ಕಾಣದ ಹಾಗೆ ಕಾಡಿನಲ್ಲಿ ಒಗೆದು ಬರೋಣ. 10 ಕಾಗೆ ಹರಿದು ತಿನ್ನಲಿ ಈ ಕಾಮುಕನ ದೇಹವನ್ನು. ಬೇಡ ಹೆಣ ಎತ್ತೋದಿಲ್ಲ. ಬೇಡ ಚಕ್ರವರ್ತಿ, ಹೆಣ ಹೋಗಬೇಕಾಗಿದೆ. ಹೇಗಿದ್ರು ನಮ್ಮ ಕೆಳಮನೆಯಲ್ಲಿ ನನ್ನ ತಂದೆಯನ್ನ ಹೂತಿದ್ದೇನೆ, ಹಾಗೆ ಅವನನ್ನು ಹೂತಿಕೊಳ್ಳಿ. ವೆಂಕಟಗೌಡ, ಯಾರು? ಓ, ಇನ್ಸ್ಪೆಕ್ಟರ್, ನೀವೇನಿಲ್ಲಿ? ನಿನ್ನ ಮಾವ ದುಷ್ಟ ವೆಂಕಟಗೌಡ. ಇಲ್ಲ, ರೈತರಿಗೆ ನಾನು ತುಂಬಾ ಮೋಸ ಮಾಡಿದ್ದೇನೆ. ರೈತರು ಇನ್ನ ನನ್ನ ಉಳಿಸೋದಿಲ್ಲ ಅಂತ ನೆನ್ನೆ ಊರು ಬಿಟ್ಟು ದೇಶಾಂತರ ಹೋಗಿದ್ದಾರೆ. ಹೌದು ರುದ್ರ, ಹೌದು ರುದ್ರ, ನಾನು ಆ ರೈತರ ಆಸ್ತಿಯನ್ನು ಕೇಳಲು ಬಂದಿದ್ದೆ. ಆದರೆ ಆ ಪಾಪಿನ ನಮಗ ಈ ದೇಶವನ್ನೇ ಬಿಟ್ಟು ಹೋಗಿದ್ದಾನೆ. ಪ್ರಾಯ ಸಾಕಷ್ಟು ಸಾಲವನ್ನು ಮಾಡಿ ಈ ಭಾರತ ದೇಶವನ್ನೇ ಬಿಟ್ಟು ಬೇರೆ ದೇಶದಲ್ಲಿ ಅಡಿಗೆ ಕುಳಿತ ವಿಜಯ ಮಾಲ್ಯಂತೆ ಇವನು ಕೂಡ ರೈತರ ಆಸ್ತಿಯನ್ನೇ ಎತ್ತಿ ಹಾಕಿಕೊಂಡು ಬೇರೆ ದೇಶದಲ್ಲಿ ಅಡಿಗೆ ಕುಳಿತಿರುವನು ಈ ವೆಂಕಟಗೌಡ. ರೈತರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ರೈತರಿಂದ ಕಬಳಿಸಿದ ಆಸ್ತಿ ಪತ್ರವನ್ನ ನನ್ನ ಮನೆಯಲ್ಲೇ ನಾಳೆನೆ ಡಂಗುರ ಸರಿಸಿ ಆ ರೈತರಿಗೆಲ್ಲ ಆ ಪತ್ರ ಹಂಚಿದ್ರಾಯ್ತು. ವಾ, ಮೆಚ್ಚಿದ ರಜನಿ ನಿನ್ನ ಒಳ್ಳೆತನಕ್ಕೆ. ಹಿಂದೆ ಕಿತ್ತೂರು ನಾಡಿಗಾಗಿ ಕಿತ್ತೂರಾಣಿ ಚೆನ್ನಮ್ಮ, ಇಂದು ಈ ರೈತರಿಗಾಗಿ ಈ ರಜನಿ. ನಿನ್ನ ಹೆಸರು ಕೂಡ ಅಜರಾಮರವಾಗಿ ಉಳಿಯಲಿ ಈ ನಾಡಿನಲ್ಲಿ. ಚಕ್ರವರ್ತಿ, ಈ ರಜನಿದೊಂದು ಆಸೆ, ರಾಯನ ಮದುವೆಯಾಗಿ ಅವರೊಂದಿಗೆ ಬದುಕುವ ಆಸೆ. ಯಾವ ಆಸೆ ರುದ್ರ? ಈ ರಾಯನನ್ನು ಮದುವೆಯಾಗಿ ಅವನೊಂದು ಬದುಕು ಸಾಗಿಸುವ ಆಸೆ. ನೋಡು ರುದ್ರ, ಇವಳ ಆಸೆದಂತೆ ಈ ರಾಯ ರಜನಿ ಮದುವೆ ಈಗಲೇ ನೆರವೇರುತ್ತದೆ. ಚಕ್ರವರ್ತಿ, ಚಕ್ರವರ್ತಿ ಏನು ಹೇಳ್ತಿರುವ ನೀನು? ಹೌದಪ್ಪ, ಈ ಚಕ್ರವರ್ತಿ ಹೇಳುವುದು ನಿಜ. ನೋಡಿ, ಹಿಂದೆ ನಿಮ್ಮಿಬ್ಬರ ಮದುವೆ. ನೋಡಪ್ಪ ರಾಯ, ನಿನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ತನ್ನ ಸಿರಿವಂತಿಗೆ ಎಲ್ಲ ಬಿಟ್ಕೊಂಡಿದ್ದಾಳೆ. ರೀ, ಮದುವೆ ಮಾಡ್ಕೊ. ಯಪ್ಪ ರಾಯಣ್ಣರ ತಾಳಿ ಕಟ್ಟಿಸ್ತಾನ ಮ್ಯಾಗ ಬಾಗಲ್ಕೊಂಡೆ ಹಾಕೋದು ಮರಿಬೇಡ್ರಿ. ಹಂಗ ಅವ್ವರ ಹೆಸರು ಹೊಟ್ರಿ ಹೇಳ್ರಿ, ಒಡಪಿಟ್ಟು ಹೇಳ್ರಿ, ಹಂಗ ಹೇಳ್ಬೇಡ್ರಿ. ವೀರ, ಇವಳ ಹೆಸರು ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ, ನಿಮ್ಮ ಬಾಯಿಂದ ಕೇಳಬೇಕಂತ ಆಸೆ ಐತಿ. ಧರ್ಮದಲ್ಲಿ ಇಟಗಿ ಭೀಮಾಮಿ, ಶರಣೆಯಲ್ಲಿ ಶರಣಾಂಬಿ, ರಾಜ್ಯದಲ್ಲಿ ಅಲಾಬಾಯಿ, ರಜನಿ ಅಂತ
ಎಲ್ಲಾರು ಭಾಳ ಚಂದ ಹೇಳಿದ್ರಿ. ನೀವು ಒಂದು ಕಟ್ಟದ್ ಬಿಡ್ರಿ. ಭಕ್ತಿಯಲ್ಲಿ ಕಾಳಿದಾಸ, ಯುಕ್ತಿಯಲ್ಲಿ ಕನಕದಾಸ, ಶಕ್ತಿಯಲ್ಲಿ ಸಂಗೊಳ್ಳಿ ರಾಯಣ್ಣ. ಆ ರಾಯಣ್ಣನ ಅವತಾರದಲ್ಲಿ ಬಂದು ನನ್ನ ಮನೆಗೆದ್ದ ರಾಯಣ್ಣ. ಎಷ್ಟೊತ್ತಾದ್ರಿ ಕಲಿಯಕ್ಕ? ಒಂದೂವರೆ ತಾಸು ಆಗಿರ್ಬೇಕು. ಏನ್ ಮಾಡ್ಸಿರಪ್ಪ ಮದುವೆ ಎಲ್ಲ ಆತ ಹೋಗಿ ಮಾಡ್ಸಿವ್ ತಿನ್ನಕ್ ಬಾ ಬಂದ ಅವರ ಎಲ್ಲ ಮುಗಿತ್ರಿ. ವರ ನೀಡು ತಾಯೇ ದುರ್ಗಮ್ಮದೇ ಸಾಧ್ಯ ಇಲ್ಲ. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತೋರಣವೇ ತುಂಬಿಸುವ ಕಲ್ಯಾಣ. ಆಹಾ ಎಂತ ಸಂಭ್ರಮ, ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ. ಆಹಾ ಎಂತ ಸಂಭ್ರಮ, ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ. ಶಾಸ್ತ್ರೋಕ್ತ ಕಲ್ಯಾಣ ಏ ಚಂದ ನೋಡೋಣ, ಭೂಮಿಗೆ ಸ್ವರ್ಗನ ಹೇಳ್ಬೇಕು ನೋಡೋಣ. ಮನ ತುಂಬ ಹಾಗೆ ಮಾಡಲು ಮದುವೆ ವ್ಯಾಪಾರ ನೋಡೋಣ. ಆಹಾ ಎಂತ ಸಂಭ್ರಮ, ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ. ಚುಕ್ಕಿ 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 ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ಕೂಟವು, ಪ್ರೀತಿ ಹಕ್ಕಿ ಗೂಡಿ ಬಂದು ಕೈ ಸುತ್ತಿನ ಊಟವೇ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಿದು ಪ್ರೀತಿಯ ಸಂಚಾರ. ದೇವರು ಬಂದರೆ ನಾಚಲಬೇಕು ಸ್ವರ್ಗವ ನಮ್ಮಿ ಸಂಸಾರ. ನಮಗೆ ದಯೊಳಗೆ ಅವನ ನಿರ್ಮಲ ಪ್ರೇಮವಿದೆ.
ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ ಜಯ ಜಗದೀಶ್ವರ ದೇನ ಬಂಧುರ ಜಯ ಜಗದೀಶ್ವರ ದೇನ ಬಂಧುರ ಜಯವನ ಕರುಣಿಸು